ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರಿಗೂ ಕೂಡ ಈ ವರ್ಷದ ಅಂದರೆ 2026ರ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಅಕ್ಷಯ ತೃತೀಯ ಬಂದು ವೈಶಾಖ ಮಾಸ ಶುಭ ಅಕ್ಷಯ ತೃತೀಯ ಬಂದಿದೆ, ಸೌಭಾಗ್ಯ ಯೋಗದಲ್ಲಿ ಬಂದಿದೆ. ಹಂಗಾಗಿ ಈ ವರ್ಷದ ಒಂದು ಅಕ್ಷಯ ತೃತೀಯ ದಿವಸ ತುಂಬಾನೇ ಕೆಲಸ ಕಾರ್ಯಗಳು ಅಂದರೆ ಗೃಹ ಪ್ರವೇಶಗಳು, ಪಾಯ ಪೂಜೆಗಳು, ಈ ಥರದ್ದು ಎಲ್ಲ ಥರದ ಪೂಜೆಗಳು ತುಂಬಾ ಇಟ್ಕೊಂಡಿದ್ದಾರೆ. ತುಂಬ ಒಳ್ಳೆ ದಿನ ಕೂಡ ಇದೆ. ಹಾಗಾಗಿ ನಾವು ಮಾಡಿದ್ದೆಲ್ಲ ದ್ವಿಗುಣ ಆಗುತ್ತೆ, ರಾಜಯೋಗ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು, ನಿಶ್ಚಿತಾರ್ಥಗಳು ಇಂಥದ್ದೆಲ್ಲನ ಮಾಡೋದಕ್ಕೆ ತಯಾರಿ ಎಲ್ಲ ನಡೆಸ್ಕೊಂಡಿದ್ದಾರೆ, ಕೂಡ ಮಾಡ್ತಾನೂ ಇದ್ದಾರೆ. ಹಾಗೆ ಇವತ್ತಿನ ದಿನ ಏನೇ ಕೆಲಸ ಮಾಡಿದ್ರು ತುಂಬ ಒಳ್ಳೆಯದಾಗುತ್ತೆ, ತುಂಬ ದೊಡ್ಡದಾಗಿ ಬೆಳೆಯುತ್ತೆ, ದ್ವಿಗುಣವಾಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಎಲ್ಲರೂ ಅಕ್ಷಯ ತೃತೀಯವನ್ನು ತುಂಬ ಸಂತೋಷದಿಂದ ಆಚರಿಸಬೇಕಾಗಿ ನಾನು ಇವತ್ತಿನ ದಿನ ಹೇಗೆಲ್ಲ ಆಚರಿಸಿದೆ ಮತ್ತು ಏನು ಇದರ ವಿಶೇಷತೆ ಅಂತ ಹೇಳಿ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತಿನ ದಿನದ ದಿನಚರಿ ಜೊತೆಗೇನೆ ನಾನು ಬಸವನ ಹಬ್ಬದ ಬಗ್ಗೆ, ಬಸವನ ಜಯಂತಿ ಬಗ್ಗೆ ಸ್ವಲ್ಪವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಾದರೆ ನಾನಿವತ್ತು ಯಾವ ಥರ ಆಚರಣೆ ಮಾಡಿದೆ ಬಸವನ ಜಯಂತಿ ಅಂತ ಹೇಳೋಣ. ಇದು ನಮ್ಮ ಮನೇಲಿ ಇರ್ತಕ್ಕಂಥ ಬಸವೇಶ್ವರರ ಒಂದು ಫೋಟೋನು ಕೂಡ ಇಟ್ಕೊಂಡಿದ್ದೀವಿ ನಾವು. ಅದಕ್ಕೂ ಒಂದು ಹೂವನ್ನು ಇಟ್ಟು ನಾವು ದಿನನಿತ್ಯ ಪೂಜೆನೂ ಮಾಡ್ತೀವಿ. ಮತ್ತು ಲಕ್ಷ್ಮಿಯನ್ನು ಇವತ್ತು ಆರಾಧನೆ ಮಾಡಬೇಕು. ಜೊತೆಗೆ ಏನು ಧಾನ್ಯಗಳು, ನಮಗೆ ಬರೀ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ಅಕ್ಷಯ ತೃತೀಯ ದಿವಸ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಧನ ಧಾನ್ಯ ಸಂಪತ್ತು ಎಲ್ಲನೂ ಕೂಡ ನಮಗೆ ದ್ವಿಗುಣವಾಗಬೇಕು, ಅಕ್ಷಯವಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ನಾವು ಬಳಸ್ತಕ್ಕಂಥ ಧಾನ್ಯಗಳನ್ನೇ ಇಟ್ಟು, ಮನೆಯಲ್ಲಿರ್ತಕ್ಕಂಥ ಒಡವೆಗಳನ್ನೇ ಮೊದಲೆಲ್ಲ ಬಸವನ್ನ ಹಿಡ್ದು ಅದನ್ನು ಪೂಜೆ ಮಾಡಿ, ಅದಕ್ಕೆ ಅಲಂಕಾರ ಮಾಡಿ, ಬಸವನ ಕಾಲಿಗೆ ಮನೇಲಿ ಏನಿಲ್ಲ ಅಂದ್ರೂ ಒಂದು ತಾಳಿ ಮತ್ತು ಕರಡಿಗೆ ಹಾಕ್ಕೊಂಡಿರೋರಲ್ಲ, ಅದನ್ನು ಬಸವನ ಪಾದಕ್ಕೆ ಮುಟ್ಸೋರು. ಹೆಚ್ಚಾಗಲಿ ನಮ್ಮ ಮನೆತನ ಒಳ್ಳೆಯದಾಗಲಿ, ಚೆನ್ನಾಗಿ ಸಮೃದ್ಧಿಯಿಂದ ಇರಲಿ ಅನ್ನೋ ದೃಷ್ಟಿಯಿಂದನ ಆ ಥರ ಎಲ್ಲ ಪೂಜೆಗಳನ್ನು ಮಾಡ್ತಾಯಿದ್ರು. ನಾವು ಚಿಕ್ಕಂದಿನಿಂದ ನೋಡ್ಕೊತ ಬಂದಿರೋ ಅಂಥ ಪರಿಸ್ಥಿತಿಗಳು ಅಥವಾ ರೀತಿ ನೀತಿಗಳು ಈಗಿನ ಮಕ್ಳಿಗೆ ಅದೇನು ಗೊತ್ತಾಗೋದಿಲ್ಲ. ಹಂಗಾಗಿ ನಾವು ಪೂಜೆ ಮಾಡೋದ್ರ ಮೂಲಕ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಮಕ್ಳಿಗೆ ಈ ರೀತಿ ಮಾಡ್ತಾಯಿದ್ರು. ಇವತ್ತಿಲ್ಲಪ್ಪ, ಹಂಗಾಗಿ ಈ ಥರ ಆಚರಣೆ ನಾವು ಸಣ್ಣದಾಗಾದ್ರೂ ಈ ಥರ ಮಾಡಬೇಕು, ಇದು ಈ ಹಬ್ಬದ ವಿಶೇಷತೆ ಅಂತ ಹೇಳ್ತಾ, ಮತ್ತು ನಾವು ಏನೇ ಕೆಲಸ ಮಾಡಿದ್ರು ಅವತ್ತಿನ ದಿನ ಒಳ್ಳೆಯ ರೀತಿ ನೀತಿ ಭಾವನೆಗಳು, ಮತ್ತು ಇನ್ನೊಬ್ಬರಿಗೆ ನಾವು ಕೇಡನ್ನು ಬಯಸ್ದಂಗೆ, ನಮ್ಮ ಒಂದು ಜೀವನಕ್ಕೆ ನಾವು ಏನು ಉದ್ಯೋಗ ಮಾಡ್ತಾಯಿದ್ದು ನಿಷ್ಠೆಯಿಂದ ಮಾಡಿ, ಇನ್ನೊಬ್ಬರಿಗೆ ಮೋಸ ಮಾಡ್ದಂಗೆ, ಯಾರಿಗೂ ತರಲೆ ಹಚ್ದಂಗೆ ಈ ಥರ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಸಾರಿ ಮಕ್ಕಳಿಗೆ ಹೇಳಬೇಕು. ಈ ರೀತಿಯಾಗಿ ನಾನು ಹಬ್ಬವನ್ನು ಆಚರಣೆ ಮಾಡಿ, ಜೊತೆಗೆ ಮನೆಗೆ ಒಂದು ನೈವೇದ್ಯ ಬೇಕು. ಬಸವನ ಜಯಂತಿ ಪೂಜೆ ಮಾಡೋದ್ರ ಜೊತೆಗೆ ನಾನು ಇವತ್ತೊಂದು ಅಕ್ಕಿ ಪಾಯಸ ಅಂತ ಮಾಡ್ತಾಯಿದ್ದೀನಿ. ಒಂದು ಲೋಟ ಅಕ್ಕಿ ನೆನೆಹಾಕಿ, ಕುಸುಮೆ ನೆನೆಹಾಕಿ, ಒಂದು ಲೋಟ, ಒಂದು 3-4 ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ನಾನೇನೇ ಇಟ್ಟು ರೈಸನ್ನು ಕೂಗೋಕ್ಕಿಟ್ಟು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೈಸನ್ನು ಕೂಗಿಸಿ, ಹಾಗೆಯೇ ಅನ್ನವನ್ನು ಕೂಗಿಸ್ಕೊಂಡು ಬೆಲ್ಲದ ಪಾಕ ಕಾಸ್ಕೊಂಡು ಸ್ವಲ್ಪನ ಅದನ್ನೆಲ್ಲನೂ ಜೋಡಿಸಿ, ಅಂದರೆ ಕೂಡಿಸ್ಬಿಟ್ಟು ಅದನ್ನೆಲ್ಲನ ಒಂದು ಸ್ವೀಟ್ ಮಾಡಬೇಕಲ್ವ. ಹಾಗಾಗಿ ಇವತ್ತು ಹಾಲು ಪಾಯಸ ಮಾಡಿದ್ದೆ. ಒಂದು ಲೋಟದ ಪಾಯಸನೇ ಇಷ್ಟೊಂದು ಪಾಯಸ ಆಗಿಬಿಡುತ್ತೆ. ನಾವು ಇಬ್ಬರೇ ಇರೋದ್ರಿಂದನ ಇದು ತುಂಬಾ ಆಯಿತು. ಪಾಯಸ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತಂಪಾಗೂ ಇರುತ್ತೆ ಅಂತೇಳಿ ನಾನಿವತ್ತು ಹೋಳ್ಗೆನೇ ಮಾಡಬೇಕಾಯ್ತು. ಆ್ಯಕ್ಚುಲಾಗಿ ಬಸವನ ಜಯಂತಿಗೆ ಊಟ ಮಾಡೋರು ಇಲ್ಲ, ಮಾಡಿಟ್ರು. ಹಂಗಾಗಿ ನಾನು ಒಂದು ಸಿಹಿ ಇರಲಿ ಅಂತೇಳಿ ಇಲ್ಲಿ ಅವತ್ತಿನ ದಿವಸ ಹಾಲಿನ ಪಾಯಸ, ಒಟ್ಟು ಏನಾದರೂ ಒಂದು ಸ್ವೀಟ್ ಇರಬೇಕು ದೇವ್ರ ನೈವೇದ್ಯಕ್ಕೆ. ಹಂಗಾಗಿ ನಾನಿವತ್ತು ಈ ಅಡುಗೆನ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನಾನು ಪೂಜೆಗೆ ಜೋಡಿಸ್ಕೊತಾನೆ ಜೊತೆಗೆ ಅಡುಗೆನೂ ಕೂಡ ಮಾಡ್ತಾಯಿದ್ದೆ. ಯಾಕೆಂದರೆ ಪೂಜೆ ಆದ ತಕ್ಷಣ ನೈವೇದ್ಯ ಬೇಕು, ಟೈಮ್ ಆಗೋಗ್ಬಿಡುತ್ತೆ. ಟೈಮಿಗೆ ಸರಿಯಾಗಿ ಪೂಜೆ ಮುಗಿಸ್ಕೊಂಡ್ರೆ ಗಂಡು ಮಕ್ಕಳು ಹೊರಗೆ ಹೋಗೋರ್ಗು ಕೂಡ ಫ್ರೀಯಾಗಿ ಹೋಗ್ತಾರೆ ಊಟ ತಿಂಡಿ ತಿಂದ್ಕೊಂಡು ಅಂತ. ಇವತ್ತು ಸಾಂಬಾರೇನು ಮಾಡಲಿಲ್ಲ, ಒಂದು ಚಿತ್ರಾನ್ನ ಮಾಡಿ ಹಾಲು ಪಾಯಸ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಗಡಿಬಿಡಿಯಲ್ಲಿ ಮೊಬೈಲು ಆ ಕಡೆ ಈ ಕಡೆ ಆಗ್ತಾಯಿದೆ. ನಾನೇ ಓನಾಗೆ ಮಾಡ್ಕೊತಾ ಇದ್ದೀನಿ ವೀಡಿಯೋನ. ಹಂಗಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ತಾಯಿದೆ ನೋಡಿ. ಏನೋ ಅನ್ಯತಾ ಭಾವಿಸ್ಬೇಡ್ರಿ ಸ್ವಲ್ಪ.
ಈ ಥರ ಆಗಿ ನಾನು ಇವತ್ತಿನ ದಿನ ಅಡುಗೆ ಮಾಡಿ ನಾನು ದೇವರ ನೈವೇದ್ಯವನ್ನು ಮಾಡಿದೆ. ಹಾಗೆಯೇ ಮುಂದುವರೆದು ಹೇಳ್ಬೇಕಪ್ಪ ಅಂತ ಹೇಳಿದರೆ, ಇಂಥ ದಿನಗಳಲ್ಲಿ ಅಂದರೆ ಈ ಬಸವನ ಜಯಂತಿ ಬರೋ ಅಂಥ ಒಂದು ಮಾಸಗಳಲ್ಲಿ ಏನು ದಿನಸಿಗಳು, ಕಾಳುಗಳು, ಕಡ್ಡಿಗಳು ಎಲ್ಲನೂ ಕೂಡ ಎಲ್ಲ ಕಟಾವಾಗಿ ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ಇವಾಗ ಅದನ್ನು ಎತ್ತಿಡ್ತಕ್ಕಂಥ ಟೈಮು. ಹಾಗಾಗಿ ಇವಾಗ ಬೀಜದ ಕಾಳಿಂದ ಹಿಡಿದು ದವಸ ಧಾನ್ಯಗಳನ್ನ ಇನ್ನೊಂದು ವರ್ಷಕ್ಕೆ ಆಗೋ ತನಕ ಆಗಲಿ ಅಂತೇಳಿ ಎಲ್ಲ ಧಾನ್ಯಗಳನ್ನು ಎತ್ತಿ ಇಡಬೇಕು, ಅದು ಅಕ್ಷಯವಾಗಲಿ ಅನ್ನೋ ದೃಷ್ಟಿಯಿಂದನೂ ಕೂಡ ಈ ಹಬ್ಬನ ಆಚರಣೆನ ಮಾಡ್ತಾರೆ. ಈ ಬಸವಣ್ಣನವರು ಏನು ಹೇಳಿದರು, ಶಾಂತಿ ಇಂದ ಇರಬೇಕು, ಮತ್ತು ನಾವು ಮೇಲೆ ಕೆಳಗೆ, ಮೇಲು ಕೀಳು ಅನ್ನೋ ಭಾವನೆನ ಬಿಡಬೇಕು, ಮತ್ತು ದಾನ ಧರ್ಮವನ್ನು ಮಾಡಬೇಕು ಅಂತಲೂ ಕೂಡ ಅವರು ನಮಗೆ ಸಾರಿ ಹೇಳಿದ್ದಾರೆ. ಹಂಗಾಗಿ ನಾವು ಅದೇನು ಮಾಡೋಕ್ಕಾಗದೇ ಇದ್ರೂ ಯಾರಿಗೂ ಕೆಟ್ಟದ್ದನ್ನು ಮಾಡ್ದಂಗೆ ಒಳ್ಳೆ ರೀತಿಯಿಂದನ ನಾವು ಜೀವನನ ಮಾಡಬೇಕು. ನಾವೇನು ಕೆಟ್ಟದ್ದನ್ನು ಬಯಸ್ತೋ ಅದರ 10ರಷ್ಟು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ನಾವೇನು ಮಾಡಿರೋ ಅದು 10ರಷ್ಟು ದ್ವಿಗುಣ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಬರೀ ಆಸ್ತಿ ಅಡವು ಅಂತ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಾವು ತುಂಬ ಕೇರಾಗಿ, ನಾವು ಮುಂದಿನ ಮಕ್ಕಳು ನಮ್ಮನ್ನು ನೋಡಿ ಬೆಳೀತಾ ಇರ್ತಾರೆ, ಆ ದೃಷ್ಟಿಯಿಂದನ ನಾವು ಕೇರಾಗೆ ಇರಬೇಕು ಅಂತ ಹೇಳ್ತಾ ಈ ರೀತಿಯಾಗಿ ನಾನು ಈ ವರ್ಷದ ಹಬ್ಬವನ್ನು ಆಚರಣೆ ಮಾಡಿದೆ. ಹಾಗೆ ನಮ್ಮ ಇವತ್ತಿನ ಊಟ ಅಥವಾ ತಿಂಡಿ ಈ ರೀತಿಯಾಗಿತ್ತು. ಇಬ್ಬರು ಕೂತ್ಕೊಂಡು ಪೂಜೆ ಎಲ್ಲ ಆದ ನಂತರ ನಾವು ತಿಂಡಿನ ಸೌದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್, ಮತ್ತೆ ಸಿಗೋಣ.